ನಮ್ಮನೆ ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಖಂಡಿತ ಅಂಕಲ್, ದುರ್ಗನ ಅಂಗೈಲಿ ಇಟ್ಕೊಂಡು ಕಾಪಾಡ್ತೀನಿ. ಅವಳಿಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸರಿ, ಬಂದ್ಬಿಡಿ. ಈ ಫ್ರಾಡ್ ಎಲ್ಲರ ಕಣ್ಣಿಗೂ ಮಂಕ್ಬೂದಿ ಏರಿಸಿದ್ದಾನೆ. ಆದರೆ ಸಾಕ್ಷಿ ಇದ್ದೆ ಯಾರು ಇವನ್ನ ನಂಬಲ್ಲ. ಆದಷ್ಟು ಬೇಗ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು. ಅಕಸ್ಮಾತ್ ಮದುವೆ ಏನಾದರೂ ನಡೆದೋಯ್ತು ಅಂದರೆ ದೊಡ್ಡ ಅನಾಹುತ ಆಗೋಗುತ್ತೆ. ಈ ಮದುವೆನ ಹೇಗಾದರೂ ನಿಲ್ಲಿಸ್ಬೇಕು. ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ವಲ್ಲ. ಪುಟ ಕುಬೇರಾಯ ಅಂತ ನನ್ನ ಕರೆದ್ಯಾ? ಕುಬೇರಾಯ ತರ ಇಲ್ಲಿ ಯಾರಿದ್ದಾರೆ? ನನ್ನ ಹಿತ, ನನ್ನ ಮಗಳು ನನ್ನ ಹತ್ರ ಮಾತಾಡ್ತಾ ಇದ್ದಾಳೆ, ಅದು ನೇರವಾಗಿ. ಕುಬೇರಾಯನ ಇಟ್ಸ್ ಓಕೆ. ನನ್ನ ಮಗಳು ನನ್ನ ಹತ್ರ ಮಾತಾಡ್ತಾ ಇದ್ದಾಳಲ್ಲ, ಅಷ್ಟು ಸಾಕು. ಅವಳು ಮಾತಾಡ್ತಾಳೆ ಅಂತಂದ್ರೆ ನಾನು ಗೂಬೆ ಆಗೋದಕ್ಕೂ ರೆಡಿ. ಒಂದ್ ಮೊಬೈಲ್ ಸರಿಯಾಗಿ ಇಟ್ಕೊಳಕ್ ಬರಲ್ವಾ? ನಾನು ಎಷ್ಟು ಕಷ್ಟಪಟ್ಟು ಆ ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಗೊತ್ತಾ? ಈ ರೇಂಜ್ ಗೂಬೆರಾಯ ಆಗ್ಬಾರ್ದು, ಅರ್ಥ ಆಯ್ತಾ? ಅದು ಗೊತ್ತಿಲ್ಲ, ಅವ್ನು ಯಾವ ಗ್ಯಾಪಲ್ಲಿ ಫೋನ್ ತಗೊಂಡು ಬಿಸಾಕ್ಬಿಟ್ಟ ಅಂತ. ಹಿತಪುಟ ನಾನದು ಈಗ ಏನು ಹೇಳೋದ್ ಬೇಡ. ಇಷ್ಟು ಸಣ್ಣ ವಿಷಯ ಮ್ಯಾನೇಜ್ ಮಾಡಕ್ಕಾಗಲ್ವಾ? ಏನು ಕಿಂಡಲ್ಲ? ಏನು ನನ್ನ ಹತ್ರನೇ ಸರ್ಕೇಸ್ಟಿಗಾಗಿ ಮಾತಾಡ್ತಾ ಇದೆಯಾ? ಯಾವಾಗ ಕಲ್ತಾ ಇದಲ್ಲ? ಅದು ನನ್ನ ಬೈ ಬರ್ಸ್ ಟ್ಯಾಲೆಂಟು. ಹೆಲೋ, ನನ್ ಗುರಾಯಿಸಿದ್ ಸಾಕು. ದುರ್ಗನ ಹತ್ರ ಮಾತಾಡಿ ಮದ್ವೆ ನಿಲ್ಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಕೊನೆಗೂ ನನ್ನ ಮಗಳು ನನ್ನ ಹತ್ರ ಮಾತಾಡದ್ಲು.